ಇನ್ನು ಬಾಳೆಹೊನ್ನೂರಿನ ರಂಭಾಪುರಿ ಶ್ರೀಗಳ ಕಾರಿನ ಮೇಲೆ ಇವತ್ತು ಚಪ್ಪಲಿ ತೂರಾಟ ನಡೆಸುವಂತಹ ಪ್ರಯತ್ನವೊಂದು ನಡೆದಿದೆ. ಬಾಗಲಕೋಟೆಯಲ್ಲಿ ಒಂದು ಶಾಖಾ ಮಠಕ್ಕೆ ಸಂಬಂಧಪಟ್ಟ ಹಾಗಿನ ಪೀಠಾಧ್ಯಕ್ಷರ ಆಯ್ಕೆ ವಿಚಾರವಾಗಿ ಕೆಲ ಮಂದಿ ಸಿಟ್ಟಿಗೆದ್ದು ರಂಭಾಪುರ ಶ್ರೀಗಳ ಕಾರಿನ ಮೇಲೆ ಚಪ್ಪಲಿ ಎಸೆತ ಆಗಿದೆ. ಬಹಳ ಗಲಾಟೆ ಕೂಡ ಆಗಿದೆ. ರಂಭಾಪುರಿ ಶ್ರೀ ಕಾರಿನ ಮೇಲೆ ಚಪ್ಪಲಿ ತೂರಾಟ. ಬಾಗಲಕೋಟೆಯ ಕಲದಗಿಯಲ್ಲಿ ಹೈ ಡ್ರಾಮಾ. ಪ್ರತಿಭಟನೆಯ ಕಹಳೆ ಮೊಳಗಿತ್ತು. ಧಿಕ್ಕಾರದ ಘೋಷಣೆ ಜೋರಾಗಿತ್ತು. ಪೊಲೀಸರು ಧರಣಿ ನಿರತರನ್ನ ನಿಯಂತ್ರಿಸೋಕೆ ಹರಸಾಹಸ ಪಡುತ್ತಿರುವ ಹೊತ್ತಲ್ಲೇ ಒಮ್ಮಿಂದೊಮ್ಮೆಲೆ ರಂಭಾಪುರಿ ಶ್ರೀಗಳ ಕಾರಿನ ಮೇಲೆ ಚಪ್ಪಲಿ ತೂರಿ ಬಂದಿದೆ. ಬಾಗಲಕೋಟೆ ಜಿಲ್ಲೆಯ ರಂಭಾಪುರಿ ಪಂಚಗೃಹ ಗುರುಲಿಂಗೇಶ್ವರ ಮಠದ ಪೀಠಾಧಿಪತಿ ಆಯ್ಕೆ ವಿವಾದ ತೀವ್ರ ಸ್ವರೂಪ ಪಡೆದುಕೊಳ್ತಿದೆ. ಕಲಾದಗಿ ಮಠದ ಪೀಠಾಧಿಪತಿಯಾಗಿ ಗಂಗಾಧರ ಸ್ವಾಮೀಜಿ ನೇಮಕಕ್ಕೆ ಭಕ್ತರು ರೊಚ್ಚಿಗೆದ್ದಿದ್ದಾರೆ. ಗಂಗಾಧರ ಸ್ವಾಮೀಜಿಯು ಮಠದ ದುರಸ್ತಿ, ಮಠದ ಹೊಲದ ಉಳುಮೆ ಮಾಡಿರೋದು ಭಕ್ತರ ಕೋಪವನ್ನ ಮತ್ತಷ್ಟು ಹೆಚ್ಚುವಂತೆ ಮಾಡಿದೆ. ಸೇಡಿನ ಸಮರದ ನಡುವೆಯೇ ಗುರುಲಿಂಗೇಶ್ವರ ಮಠದಲ್ಲಿ ಅಡ್ಡ ಪಲ್ಲಕ್ಕಿ ಕಾರ್ಯಕ್ರಮಕ್ಕೆ ಎಲ್ಲ ಸಿದ್ಧತೆ ಮಾಡಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋಕೆ ರಂಭಾಪುರಿ ಶ್ರೀಗಳು ಹೋಗಿದ್ರು. ಆದರೆ ಊದಗಟ್ಟಿ ಗ್ರಾಮಕ್ಕೆ ತೆರಳುತ್ತಿದ್ದ ರಂಭಾಪುರಿ ಶ್ರೀಗಳ ಕಾರನ್ನ ತಡೆಗಟ್ಟಲು ಭಕ್ತರು ಯತ್ನಿಸಿದ್ದಾರೆ. ಈ ವೇಳೆ ಶ್ರೀಗಳ ವಿರುದ್ಧ ಭಕ್ತರು ಧಿಕ್ಕಾರ ಕೂಗಿದ್ದಾರೆ. ಅಷ್ಟೇ ಅಲ್ಲ, ಉದ್ರಿಕ್ತ ಮಹಿಳೆಯೊಬ್ಬರು ಶ್ರೀಗಳ ಕಾರಿನತ್ತ ಚಪ್ಪಲಿ ತೂರಾಟ ಮಾಡಿದ್ದಾರೆ. ಮಠದ ಆಸ್ತಿ ಕಬಳಿಕೆಗೆ ರಂಭಾಪುರಿ ಶ್ರೀ ಹುನ್ನಾರ ಎಂದ ಭಕ್ತ ರಂಭಾಪುರಿ ಶ್ರೀಗಳ ಕಾರಿನ ಮೇಲೆ ಯಾವಾಗ ಚಪ್ಪಲಿ ಬಿತ್ತೋ ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣ ಆಯಿತು. ಇದೇ ವೇಳೆ ರಂಭಾಪುರಿ ಶ್ರೀಗಳ ವಿರುದ್ಧ ಕಿಡಿಕಾರಿದ ಭಕ್ತರು ಕಲಾದಗಿ ಮಠದ ಹೆಸರಿನಲ್ಲಿ 60-70 ಎಕರೆ ಜಮೀನಿದೆ, ಒಂದು ಶಿಕ್ಷಣ ಸಂಸ್ಥೆ ಇದೆ. ಗಂಗಾಧರ ಸ್ವಾಮೀಜಿ ಮಠದ ಆಸ್ತಿ ಸಾಗುವಳಿ ಮಾಡ್ತಿದ್ದಾರೆ. ಆಸ್ತಿ ಕಬಳಿಸಲು ರಂಭಾಪುರಿ ಶ್ರೀ ಹುನ್ನಾರ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. 60-70 ಎಕರೆ ಭೂಮಿ ಹಾಗೂ ಒಂದು ಶಿಕ್ಷಣ ಸಂಸ್ಥೆ ಹಾಗೂ ಒಂದು ದೊಡ್ಡ ಮಠ ಈ ರೀತಿಯಾಗಿ ಹಲವಾರು ಇದಪ್ಪ ಅಂದ್ರೆ ಅನುದಾನ ಇದಕ್ಕೆ ಐತಿ. ಹಿಂಗಾಗಿ ಈ ಮಠದ ಒಂದು ಆಸ್ತಿಯನ್ನು ಹೊಡಿಬೇಕಂತ ರಂಭಾಪುರಿಗಳು ಇದನ್ನ ಮಾಡ್ಕೇಸಿಂದ ಪ್ರತಿಭಟನೆಗೂ ಮುನ್ನ ಮಾತನಾಡಿದ್ದ ರಂಭಾಪುರಿ ಶ್ರೀ, ಕಲಾದಗಿಯಲ್ಲಿ ನಮ್ಮ ಕಾರ್ಯಕ್ರಮವಿಲ್ಲ, ನಾವು ಹೋಗೋದಿಲ್ಲ. ಪೀಠಾಧಿಪತಿ ಆಯ್ಕೆ ವಿಚಾರವಾಗಿ ಪೀಠದ ನಿರ್ಣಯವೇ ಅಂತಿಮ ಅಂತ ಸ್ಪಷ್ಟನೆ ಕೊಟ್ಟರು. ಕಲಾದಗಿ ನಮ್ಮ ಕಾರ್ಯಕ್ರಮ ಇಲ್ಲ, ಕಲಾದಿಯಲ್ಲಿ ನಮ್ಮ ಕಾರ್ಯಕ್ರಮ ಇಲ್ಲ. ಅಲ್ಲ, ಅಭಿವೃದ್ಧಿ ಮಾಡಿದ್ರೆ ಒಳ್ಳೇದಲ್ವಾ? ಕೇಡೇನಲ್ಲ. ಅಭಿವೃದ್ಧಿ ಮಾಡಿದರೆ ನ್ಯಾಯಾಲಯ ಏನು ತೀರ್ಪು ಕೊಡೋದು ಅದಕ್ಕೆ ಇದ್ದೇ ಇರ್ತೈತಿ. ಅದನ್ನು ನಾವು ಒಂದು ಅಭಿವೃದ್ಧಿ ಮಾಡೋದು ಕುಂಠಿತ ಮಾಡಿದಂಗೆ ಆಗೋದು ಸರಿ ಇಲ್ಲ. ಧಾರ್ಮಿಕ ಸಂಸ್ಕೃತಿನ ಯಾರೋ ಕೆಲವು ಜನ ಕೆಡಿಸೋರು ಎಲ್ಲ ಕಡೆಯೂ ಇದ್ದೇ ಇರ್ತಾರೆ. ಅದಕ್ಕೆ ಅವಕಾಶ ಕೊಡಬಾರ್ದು. ಮತ್ತು ಅದು ರಂಭಾಪುರಿ ಪೀಠದ ಶಾಖಾ ಮಠ ಆಗಿರೋದ್ರಿಂದ ಪೀಠದ ಜಗದೊಳಗೆ ನಿರ್ಣಯನೇ ಅಂತಿಮ ಹೊರತು ಬೇರೆಯವರ ಭಾವನೆಗಳಿಗೆ ಅಷ್ಟು ಪುರಸ್ಕಾರ ಕೊಟ್ಟಿದ್ದೇ ಈ ಸಮಸ್ಯೆಗೆ ಕಾರಣ. ಪೀಠಾಧಿಪತಿ ವಿವಾದ ಕೋರ್ಟ್ನಲ್ಲಿರುವಾಗಲೇ ಗಂಗಾಧರ ಸ್ವಾಮೀಜಿ ಕಟ್ಟಡದ ದುರಸ್ತಿ, ಜಮೀನು ಉಳುಮೆ ಮಾಡಿರೋದು ವಿವಾದಕ್ಕೆ ಕಾರಣವಾಗಿದೆ. ಮಠದ ಮುಂದೆ ಭಕ್ತರು ನೆರೆದಿದ್ದು ಗಂಗಾಧರ ಸ್ವಾಮೀಜಿ ಅವರನ್ನ ಮಠದೊಳಗೆ ಬಿಡೋದಿಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ. ಸದ್ಯಕ್ಕೆ ಮಠದ ಬಳಿ ಬಿಗಿ ಬಂದೋಬಸ್ತ್ ಮಾಡಲಾಗಿದೆ. ರವಿ ಮುಖಿ, TV9, ಬಾಗಲಕೋಟೆ.